ಗ್ರಾಮ ಪಂಚಾಯತ್ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ನೌಕರ ಸಂಘಕ್ಕೆ We want justice. 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 ಬೇಕೇ ಬೇಕು, ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು. ಇಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಲ್ಲಾ ಘಟಕದಿಂದ ಕಲಬುರಗಿಯ ತಿಮ್ಮಾಪುರ ಸರ್ಕಲ್ದಿಂದ ಜಿಲ್ಲಾ ಪಂಚಾಯತ್ ಕಚೇರಿವರೆಗೂ ಮೆರವಣಿಗೆ ಮೂಲಕ ಬಂದು ಇಲ್ಲಿ ಪ್ರತಿಭಟನೆ ಮಾಡಿ ನಿರಂತರ ಧರಣಿ ಹಮ್ಮಿಕೊಂಡಿದ್ದೆವು. ನಮಗೆ ಸರ್ಕಾರ ಸುತ್ತೋಲೆಗಳನ್ನು ಪಾಲನೆ ಮಾಡದೆ, ಸರ್ಕಾರದ ಆದೇಶವನ್ನು ಪಾಲನೆ ಮಾಡದೆ ನೇಮಕಾತಿಯಲ್ಲಿ ಬಹಳ ಅನ್ಯಾಯ ಮಾಡಿದ್ದಾರೆ. ಹೀಗಾಗಿ ನಾವು ಇಂದು ಧರಣಿ ಸತ್ಯಾಗ್ರಹ ಅಂದರೆ ಅನಿರ್ದಿಷ್ಟಾವಧಿಯವರೆಗೂ ಧರಣಿ ಸತ್ಯಾಗ್ರಹವನ್ನು ಹಾಕ್ಕೊಂಡಿದ್ದೆವು. ಸರ್ಕಾರದ ಯಾವುದೇ ಆದೇಶ ಪಾಲನೆ ಮಾಡಿಲ್ಲ, ಜಿಲ್ಲಾಧಿಕಾರಿ ಆದೇಶ ಪಾಲನೆ ಮಾಡಿಲ್ಲ, ಪ್ರಾದೇಶಿಕ ಆಯುಕ್ತರು ನೀಡಿದಂಥ ಆದೇಶವನ್ನು ಪಾಲನೆ ಮಾಡಿಲ್ಲ. ಹಾಗಾಗಿ ನಮಗೆ ಹಿಂದೆ ನೇಮಕಾತಿಯಲ್ಲಿ 14 ಹುದ್ದೆಗಳು ಬಾಕಿ ಉಳಿದಾವ. ಆ 14 ಹುದ್ದೆಗಳು ಮೊದಲ ಆದ್ಯತೆ ಮೇರೆಗೆ ಭರ್ತಿ ಮಾಡಿದ ನಂತರ ಹೊಸ ನೇಮಕಾತಿ ಮಾಡ್ಕೋಬೇಕಂತ ಹಲವಾರು ಬಾರಿ 11 ಬಾರಿ ಮನವಿ ಕೊಟ್ಟರೂ ಕೂಡ ಜಿಲ್ಲಾ ಪಂಚಾಯತಿಯವರು ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ, ಹಿಂಬರನೂ ನೀಡಿಲ್ಲ. ಹಾಗಾಗಿ ಬೇಸತ್ತು ಇವತ್ತು ನಾವು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಾಕ್ಕೊಂಡಿದ್ದೀವಿ. ನಮ್ಮ ಬೇಡಿಕೆ ಹಿಂದೆ ನೇಮಕಾತಿ ಸಮಯದಲ್ಲಿ ನಮಗೆ 3:2, 1:1, ಗ್ರೇಡ್ 2 ಕಾರ್ಯದರ್ಶಿಗೆ 3:2, ಗ್ರೇಡ್ 2 ಲೆಕ್ಕ ಸಹಾಯಕಿಗೆ 1:1 ಅನುಪಾತ ಸರ್ಕಾರ ನಿಗದಿ ಮಾಡಿದೆ. ಆದರೆ ಅನುಪಾತದ ಪಾಲನೆ ಮಾಡಿಲ್ಲ. ಹಿಂದೆ ಕರ ವಸೂಲಿಗಾರರಿಗೆ ಹೆಚ್ಚಿಗೆ ಹುದ್ದೆಗಳನ್ನು ನೀಡಿರೋದ್ರಿಂದ ನಮಗೆ ಅನ್ಯಾಯ ಮಾಡ್ಯಾರ. ಬಾಕಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳು ಜ್ಯೇಷ್ಠತಾ ಪಟ್ಟಿ ಪ್ರಕ್ರಿಯೆ ಇದ್ದಾಗ ಜ್ಯೇಷ್ಠತಾ ಪಟ್ಟಿಯ ಆದೇಶವನ್ನು ಉಲ್ಲಂಘನೆ ಮಾಡಿ ನೇಮಕಾತಿ ಮಾಡಿ ನಮಗೆ ಅನ್ಯಾಯ ಮಾಡ್ಯಾರ. ಹಾಗಾಗಿ ನಾವು ಇವತ್ತು ಜಿಲ್ಲಾ ಪಂಚಾಯತಿಯರ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಅನಿರ್ದಿಷ್ಟಾವಧಿಯವರೆಗೆ ನಮ್ಮ ಬೇಡಿಕೆ ಈಡೇರೋವರೆಗೂ ಧರಣಿ ಸತ್ಯಾಗ್ರಹವನ್ನು ಹಾಕ್ಕೊಂಡಿದ್ದೀವಿ ಅಂತ ಮಾಧ್ಯಮದ ಮೂಲಕ ತಿಳಿಸ್ತೀವಿ. ಮಾಣಿಕ್ರಾವ್ ತಳಕೇರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಕಲಬುರಗಿ. ನಮಸ್ಕಾರ. ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಸಂಘ ಜಿಲ್ಲಾ ಕಲಬುರಗಿ ವತಿಯಿಂದ ನಾನು ತ್ರಿವೇಣಿ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಕೂಡ್ಲಾ ಗ್ರಾಮ ಪಂಚಾಯತ್ ಸೇಡಂ ತಾಲೂಕು. ನಮ್ಮೆಲ್ಲ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ವತಿಯಿಂದ ತಮ್ಮ ಮೂಲಕ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಾವು 2007ರಿಂದ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಎಕ್ಸಾಮ್ ಬರೆದು ಎಕ್ಸಾಮ್ ಮುಖಾಂತರ ಪಾಸಾಗಿ ನಂತರ 2014ರ ಒಂದು ಆದೇಶದ ಮೇರೆಗೆ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆಯನ್ನು ಪಡೆದು ಜ್ಯೇಷ್ಠತಾ ಪಟ್ಟಿಯನ್ನು ಮಾಡಿ ಆ ಜ್ಯೇಷ್ಠತಾ ಪಟ್ಟಿಯ ಮುಖಾಂತರ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಇರಬೇಕಾದ್ರೇ ನಮ್ಮ ಒಂದು ಜ್ಯೇಷ್ಠತಾ ಪಟ್ಟಿಯನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ ಇರಬೇಕಾದ್ರೇ ಮತ್ತೊಂದು ಯಾವ ಹುದ್ದೆಗೆ ಭರ್ತಿ ನೀಡ್ತಕ್ಕಂಥದ್ದು ಕಾನೂನಿನ ಆದೇಶದ ಪ್ರಕಾರ ಅದು ನಿಯಮವನ್ನು ಪಾಲನೆ ಮಾಡದೇ ಇರತಕ್ಕಂಥದ್ದು, ಉಲ್ಲಂಘನೆ ಮಾಡ್ತಾ ಇರತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಆ ಒಂದು ನಮ್ಮ ಜ್ಯೇಷ್ಠತಾ ಪಟ್ಟಿಯ ಪ್ರಕ್ರಿಯೆಯಲ್ಲಿ ಇರಬೇಕಾದ್ರೇ ಜಿಲ್ಲಾ ಪಂಚಾಯತಿಯವರು ಬಿಲ್ ಕಲೆಕ್ಟರ್ ವೃಂದದವರಿಗೆ ಮುಂಬಡ್ತಿಯನ್ನು ನೀಡಿದರು. ಆ ಒಂದು ಮುಂಬಡ್ತಿಯಲ್ಲಿ ನೀಡೋದ್ರಿಂದ ಆ ಒಂದು ಕಾನೂನನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಏನು ಕಾನೂನಿನ ಮುಖಾಂತರ ಅದು ಆದೇಶವನ್ನು ಪಾಲನೆ ಮಾಡದೇ ಇರತಕ್ಕಂಥದ್ದು ತಿಳಿದು ಬರ್ತಾ ಇದೆ. ಅದಾದ್ಮೇಲೆ ನಮ್ಮ ಒಂದು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆನೂ ಸಹ 3:2, 1:1 ಅನುಪಾತದ ಮುಖಾಂತರ ನಮಗೆ ಏನು ನಾವು ಒಂದು ಸರಳವಾದ ಭಾಷೆಯಲ್ಲಿ ಹೇಳಬೇಕಾದ್ರೇ ಹೇಳ್ತೀವಲ್ಲ, ಪಾಲ ಅಂತ ಹೇಳ್ತೀವಲ್ಲ, ಅಣ್ಣ ತಮ್ಮಂದಿರ ಮಧ್ಯೆ ಪಾಲ ಅಂತ ಹೇಳ್ತೀವಲ್ಲ, ಆ ಒಂದು ಪಾಲದಲ್ಲಿ ನಮಗೆ ವ್ಯತ್ಯಾಸ ಆಗಿದೆ. ಆ ಒಂದು ವ್ಯತ್ಯಾಸ ಏನಪ್ಪಾ ಅಂದರೆ, ಹೋದ ಸರ್ತಿ 14 ಹುದ್ದೆಗಳು ವ್ಯತ್ಯಾಸ ಆಗ್ಯಾವ. ಈ ಸರ್ತಿ ಸೆಕ್ರೆಟರಿ, ಗ್ರೇಡ್ 2 ಸೆಕ್ರೆಟರಿನಲ್ಲಿ 2 ವ್ಯತ್ಯಾಸ ಆಗ್ಯಾವ. ಆಮೇಲೆ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು ಅಂತೇಳಿ 6 ಹುದ್ದೆಗಳನ್ನು ಕೊಡ್ತಾ ಇದ್ದಾರೆ. ಈ ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ನಾವು ಸಾಕಷ್ಟು ಬಾರಿ ಒಂದು ಪತ್ರದ ಮುಖಾಂತರ ಕೇಳ್ಕೊಂಡ್ರು ಸಹ ನಮ್ಮ ಯಾವ ಒಂದು ಪತ್ರಕ್ಕೂ ಸಹ ಉತ್ತರವನ್ನು ನೀಡದೇನೆ, ಹಿಂಬರನ್ನು ನೀಡದೇನೆ, ಯಾವುದೇ ರೀತಿಯಿಂದ ನಮಗೆ ಒಂದು ಅದಕ್ಕೊಂದು ಸಮಜಾಯಿಷಿ ಅಲ್ಲಿ ಅದಕ್ಕೊಂದು ಯಾವುದೇ ಉತ್ತರವನ್ನು ನೀಡದೇನೆ, ಅದು ಅಲ್ಲದೇನೆ ಈಗ ಒಂದು ಸದ್ಯಕ್ಕೆ ಸರ್ಕಾರದ ಆದೇಶದ ಪ್ರಕಾರ ಒಳ ಮೀಸಲಾತಿ ಜಾರಿಯಲ್ಲಿದೆ. ಒಳ ಮೀಸಲಾತಿ ಜಾರಿಯಲ್ಲಿ ಇರಬೇಕಾದ್ರೇ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದು ನನ್ನ ಒಂದು ಅಲ್ಪಜ್ಞಾನದ ಪ್ರಕಾರ ಅದು ಕಾನೂನು ಬಾಹಿರ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಅದು ಅಲ್ಲದೆ ಈ ಒಂದು ತಾತ್ಕಾಲಿಕ ಪಟ್ಟಿಯನ್ನು ಏನು ಮಾಡಿದ್ದಾರೆ, ಆ ಒಂದು ತಾತ್ಕಾಲಿಕ ಪಟ್ಟಿಯಲ್ಲಿ ಒಳ ಮೀಸಲಾತಿಯ ಪ್ರಕಾರ ಮಹಿಳಾ ಹುದ್ದೆಗಳಿವೆ. ಆ ಮಹಿಳಾ ಕೋಟಾದಲ್ಲಿ ಪುರುಷ ಅಭ್ಯರ್ಥಿಗಳನ್ನು ಸಹ ನೇಮಕ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದನ್ನು ಸಹ ನಾವು ಪತ್ರದ ಮುಖಾಂತರ ಮಾನ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿಗೂ ಹಾಗೂ ಕಾರ್ಯದರ್ಶಿಗಳಿಗೂ ಸಹ ನಾವು ನೀಡಿದ್ದೇವೆ. ಅದಕ್ಕೆ ಯಾವುದೇ ರೀತಿಯಿಂದ ಹಿಂಬರ ಆಗಲಿ ಉತ್ತರ ಆಗಲಿ ಇಲ್ಲಿವರೆಗೆ ಬಂದಿಲ್ಲ. ಅದಾದ್ಮೇಲೆ
ಕೆಟಗರಿ ಅಂತ ಏನು ಸರ್ಕಾರ ಒಂದು ಕೆಟಗರಿ ಅಂತ ಏನು ನಿಗದಿ ಮಾಡಿದ ಆ ಕೆಟಗರಿಯಲ್ಲಿ ಕೆಟಗರಿಯರಿಗೆ ಕೊಡಬೇಕು. ಆ ಒಂದು ಪಟ್ಟಿ ನನ್ನ ಒಂದು ಅಲ್ಪಜ್ಞಾನದ ಪ್ರಕಾರ ಆ ಒಂದು ಜ್ಯೇಷ್ಠತಾ ಪಟ್ಟಿಯಲ್ಲಿ ಅಂಥ ಒಂದು ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3, ಪ್ರವರ್ಗ ಬಿ ಆ ಒಂದು ಜ್ಯೇಷ್ಠತಾ ಪಟ್ಟಿಯಲ್ಲಿ ಅಂಥ ಪ್ರವರ್ಗದವರು ಇಲ್ಲದೇ ಇದ್ದಾಗ ಮಾತ್ರ ಸಾಮಾನ್ಯ ವರ್ಗದವರಿಗೆ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಲ್ಪಜ್ಞಾನ ಸರ್. ಆದ್ರೆ ಆ ಒಂದು ಪ್ರವರ್ಗದಲ್ಲಿನೂ ಸಹ ಸಾಮಾನ್ಯ ವರ್ಗದವರನ್ನ ನೇಮಕಾತಿ ಮಾಡ್ಕೊಂಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಇದರಲ್ಲಿ ಥರ್ಡ್ ಎ ಕೆಟಗರಿಯಾಗಿರ್ತಕ್ಕಂಥ ನನಗೂ ಸಹ ನೇರವಾಗಿ ಅಲ್ಲಿ ಅನ್ಯಾಯವಾಗಿದೆ. ಈ ಒಂದು ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ನೇರವಾಗಿ ತಿಳಿಸಲು ಬಯಸುತ್ತೇನೆ. ಆಮೇಲೆ ಬೇಡಿಕೆ ಏನಂದ್ರೆ ನಮಗೆ 14 ಇದರಲ್ಲಿ ಬರ್ತಕ್ಕಂಥ 14 ಹುದ್ದೆಗಳು ಈ ಸರ್ತಿ 6+2 8 ಒಟ್ಟು 22 ಹುದ್ದೆಗಳು ನಮ್ಮ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಬರಬೇಕು. ಆ ಒಂದು ಹುದ್ದೆಗಳು ನಮಗೆ ಕೊಡುವ ತನಕ ಈ ಒಂದು ಧರಣಿ ಸತ್ಯಾಗ್ರಹದಿಂದ ನಾವು ಹಿಂಜರಿಯುವ ಮಾತೇ ಇಲ್ಲ. ಅಲ್ಲಿವರೆಗೆ ನಾವು ನಮ್ಮ ಜೀವ ಹೋದ್ರೂ ಸಹ ನಾವು ಇಲ್ಲಿ ಕೂಡ್ತೀವಿ ಅಂತಕ್ಕಂಥ ಮಾತನ್ನು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೀನಿ. ನನ್ನ ಹೆಸರು ತ್ರಿವೇಣಿ, ಕೋಡ್ಲಾ ಗ್ರಾಮ ಪಂಚಾಯತ್ ಸೇಡಂ ತಾಲೂಕು.